ಸುಮ್ನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ಅಣ್ಣ ತಮ್ಮಂದಿರ್ತಾರ ಅವ್ರೆ ಅಂದ್ರೆ ನಗ್ತಾರಲ್ಲ. ಹಂಗಾದ್ರೆ ಅಲ್ಲ, ಅಣ್ಣ ತಮ್ಮಂದಿರು ನಾಟಿ ಕೋಳಿ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಯಜ್ಞ ನೋಡ್ಕೊಂಡ್ರಿ ನಮ್ಮದ್ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ. ಸಭಾಧ್ಯಕ್ಷರೇ ಅಧಿಕಾರಿ ಯಾವ ರೀತಿ ಇರ್ತದೆ? ಅಧಿಕಾರಿ ಇರ್ಲಾರ್ದ್ರೆ ಇಂತ 100 ಗುಂಪಾಗಿದ್ದೆ. ಉಪಮುಖ್ಯಮಂತ್ರಿಗಳು ಒಂದೇ ಕಡೆ ಊಟ ಮಾಡಿದ್ರು ನಿಮ್ಗೆ ನಿಮಗೆ ಎಲ್ಲ ನಿಮ್ಮೆಲ್ಲ ನೋಡಕ್ ನೀವೇನಾರ ಮಾಡಕ್ ಸಾಧ್ಯತೆ ಇದೆ? ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದ್ದೀರಾ. ಆರ್ ಅಶೋಕ್ ಅವ್ರು ಮಾಡ್ತಾರಾ? ಅವರು ಬರೀ ಖಾಲಿ ಅವ್ರ ಕೆಲಸ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು. ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ, ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿರ್ತಾರೆ. ಆಮೇಲೆ MLAಗಳು ತೀರ್ಮಾನ ಮಾಡ್ತಾರೆ. ಅದು ಪಾರ್ಟಿದಲ್ಲ, ಅದು ಡೆಮಾಕ್ರಸಿಯಲ್ಲಿ ಅದು ಜನಗಳದು, MLAಗಳದು. ಅದು ಅದರಿಂದ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನನಗೇನು ಯಾರಾದರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ನೀವು ನೋಡ್ತಾ ಇದ್ದೀರಿ. ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಎಂಡ್ ಆಗ್ಬೇಕಲ್ಲ, ಎಂಡ್ ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ ಅಶೋಕಣ್ಣ? ಬರುತ್ತಲ್ಲ, ಮುಖ್ಯಮಂತ್ರಿ ಕೊಟ್ರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಪಾಠ ಹೇಳ್ತಾ ಇದಾರ. ಯಡಿಯೂರಪ್ಪ ಸಾಹೇಬರು ಗೊತ್ತಿಲ್ಲ. 5 ಮುಖ್ಯಮಂತ್ರಿಗಳು ಕೊಟ್ಟವರು ನಮ್ಗೆ 2 ಅವಧಿನಲ್ಲಿ. ಇವತ್ತು ನಮಗ್ ಪಾಠ ಹೇಳ್ತವ್ರ? ಒಂದೇ ವಿಷಯ, ಅವಾಗ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ, ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ನಮ್ಮ ಪಕ್ಷ ಇದು ಎಲ್ಲರಿಗೂ ಹೊರಗಿಟ್ಟಿ ಅಲ್ಲಿ ನೋಡಿ. ಈಗ ಯಾರು ನಮ್ಮ ಏನಾಗಬೇಕು ರಾಜ್ಯಕ್ಕೆ ಹಿನ್ನಡೆ ಚರ್ಚೆ ಮಾಡ್ಲಿ ಅಧ್ಯಕ್ಷರೇ. ಅಧ್ಯಕ್ಷರು ಯಾರಾಗ್ಬೇಕು, ಅಧ್ಯಕ್ಷರು ಯಾರಾಗ್ಬೇಕು, ಅವ್ರು ಯಾರಾಗ್ಬೇಕು, ಯಾಕೆ ಇವರಿಗೆ ಈಗ ಸಿಎಂ ಇಂದ ಯಾಕೆ ತೆಗೆದ್ರು ಅಂತ ಇವರಿಗೆ ಗೊತ್ತಿಲ್ಲ. ಅಶೋಕರಿಗೆ ಅವರ ಮಾತಿನ ಅರ್ಥ ನಾವು ಬದಲಾವಣೆ ಮಾಡ್ತಿದ್ವಿ. ಮಾತಿನ ಇಲ್ಲ ಅಧ್ಯಕ್ಷರೇ, ಚರ್ಚೆ ತನ್ನ ಸೋಷಿಯಲ್ ಮೀಡಿಯಾ ಮುಖ್ಯಮಂತ್ರಿ ಇರ್ಬೋದು, ಇನ್ನೊಬ್ರು ಹೆಸರು ಮುಖ್ಯಮಂತ್ರಿ, 3 ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಯಾವ ಪಕ್ಷ ಯಾವ ಸರ್ಕಾರದ ಏನು ಪ್ರತಿಕ್ರಿಯೆ ಇಲ್ಲ. ಕಾಂಗ್ರೆಸ್ ಪಕ್ಷ ಬದುಕಿದೆಯಾ ಅಥವಾ ಸರ್ಕಾರ ಬದುಕಿದೆಯಾ? ಬಿಜೆಪಿ ಸದಸ್ಯ ಬಿಜೆಪಿ
ಪ್ರಶ್ನೆ ಮಾಡಬೇಕಾ ಬೇಡವಾ? ಉತ್ತರ ಕೊಡ್ಬೇಕಾ ಬೇಡವಾ? ಟೈಮ್ ಆಯ್ತು ಇಲ್ಲಿ. ಅವ್ರು ಉತ್ತರ ಕೊಡ್ಬೇಕು. ಚರ್ಚೆ ಆಗ್ಲಿ ಅಧ್ಯಕ್ಷರೇ, ನಮ್ದು ಚರ್ಚೆ ಆಯ್ತು, ಓಕೆ. ಸುರೇಶ್, ಆಯ್ತು, ಒಂದ್ ಸೆಕೆಂಡ್. ಚರ್ಚೆಗೆ ಅವಕಾಶ ಕೇಳ್ತಿದ್ದಾರೆ. ಆಯ್ತು, ಮತ್ತೆ ಕೊಡುವ ಅವಕಾಶ. ಸುರೇಶ್ ಅವರೇ, ಸುರೇಶ್ ಆ ಅವರೇ, ಜಾಗಕ್ಕೆ ಹೋಗಿ ಉನ್ನಾರ ಆಯ್ತು. ಅಶ್ವತ್ಥ ಅಶ್ವಥ್ ಲೀಡರ್ DK ಶಿವಕುಮಾರ್ ಮಾಡಿ. ಅದಕ್ಕೆ ಒಂದು ಕುತ್ಕೊಳ್ಳಿ. ಅಧ್ಯಕ್ಷರೇ, ನಮ್ದು ಅಭಿವೃದ್ಧಿ ಉತ್ತರ ಕರ್ನಾಟಕ ಬಿಟ್ರಿ ಮುಖ್ಯಮಂತ್ರಿಗಳಿಗೆ ಹೋದ್ರೆ ಶಿವಲಿಂಗೌಡ್ರೆ ಮತ್ತೆ ಕೊಡೋರು ಬೇಕು. ಬಗ್ಗೆ ಮಾತಾಡಿ. ನಿಮ್ಮವರು ನಾವಲ್ಲ. ನಿಮ್ಮಲ್ಲಿ ಏನ್ ಬೇಕಾದ್ರೂ ನಿಶ್ಚಯ ಮಾಡಿ. ಏನಿಲ್ಲ, ಇವರು ನಿಮ್ಮಲ್ಲಿ ಮಾತಾಡ್ತೀವಿ. ನಾವ್ ಯಾವ ತರ ಮಾತಾಡ್ತೀವಿ? ನಮ್ಮ ಪಾರ್ಟಿ ಮಾಡ್ಕೊತೀವಿ. ಅಧ್ಯಕ್ಷ ಯಾರು ನಿಮ್ಮ ಪಕ್ಷದಲ್ಲಿ ಮಾತಾಡ್ತೀವಿ. ಅಭಿವೃದ್ಧಿ ಮಾತಾಡ್ರಿ. ಕುತ್ಕೊಳ್ಳಿ. ಆಯ್ತು, ಯಶವಂತ ನಾರಾಯಣ್. ಅಧ್ಯಕ್ಷ, ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ ಸರ್. ಬರೀ ಇದಕ್ಕ ಟೈಮ್ ಕಳೆದ್ರಲ್ಲಿ ಅವ್ರು ಬಿಜೆಪಿ 3 ಬಾಕ್ಲಾಗೈತಿ. ಅದನ್ನ ನಮಗ್ ಬುದ್ಧಿ ಹೇಳಕ್ ಬರ್ತಾರೆ. ಚರ್ಚೆಗೆ ಹೇಳಿದ್ದಾರೆ, ಅವ್ರು ಚರ್ಚೆ ಮಾಡ್ಕೊಂಡ್ಲಿ. ನಾವು ಉತ್ತರ ಕೊಡ್ಬೇಕಾದ್ರೆ ಮಾತಾಡಿ. ನೀವು ಮಾತಾಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.